ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಎಲ್ಲ ಕಡೆ ಇದೇ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಕೊಡೋದಿಲ್ವಾ? ಇಡೀ ಕರ್ನಾಟಕದಾದ್ಯಂತ ಎಲ್ಲ ಟಿವಿ ಚಾನೆಲ್ಗಳು ಇದೇ ಕುರಿತಾದಂಥ ಮಾಹಿತಿಗಳನ್ನು ನೀಡ್ತಾ ಇದ್ದಾವೆ. ನಮ್ಮ ಈ ವಾಹಿನಿ ಅದಕ್ಕಿಂತ ಭಿನ್ನವಾಗಿ ಏನನ್ನು ಹೇಳಬಹುದು ಎನ್ನುವುದು ಇವತ್ತಿನ ಜಿಜ್ಞಾಸೆ. ನಿನ್ನೆ ತಾವೆಲ್ಲ ನೋಡಿದ್ದೀರಿ, ಯಾವಾಗ ಹೈಕೋರ್ಟ್ ಸಿದ್ದರಾಮಯ್ಯನವರ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಆಸ್ತು ಅಂತ ಹೇಳುತ್ತೋ, ಅವರ ಅರ್ಜಿಯನ್ನು ತಿರಸ್ಕರಿಸುತ್ತೋ, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಪತ್ರಿಕಾಗೋಷ್ಠಿಯನ್ನು ಮಾಡಿದ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಇದ್ದಂಥ ಧಾಟಿಯನ್ನು ನೀವು ಗಮನಿಸಬೇಕು. ಮೊದಲನೇದಾಗಿ ಯಾವತ್ತೂ ಹೆಚ್ಚು ವಿಚಾರ ಮಾಡಿ ಮಾತನಾಡಲಾರದಂಥ ಸಿದ್ದರಾಮಯ್ಯನವರು ಬಿಟ್ಟು ಅಳೆದು ತೂಗಿ ಹೇಳಲಿಕ್ಕಾಗಲಾರದೆ ಗದ್ಗದಿತರಾಗಿ ಬಾಯಿ ಒಣಗಿ ಹೇಳಬೇಕಾದ್ದನ್ನು ಹೇಳಬಾರದನ್ನು ಹೇಗೆ ಹೇಳಬೇಕು ಅಂತ ಗೊತ್ತಾಗಲಾರದ ಹಾಗೆ ಚಡಪಡಿಸ್ತಾ ಇದ್ದದ್ದನ್ನು ತಾವೆಲ್ಲ ನೋಡಿರ್ತೀರಿ. ಸ್ವತಃ ಒಬ್ಬ ಲಾಯರ್ ಆಗಿದ್ದಂಥ ಮನುಷ್ಯ ಸೆಕ್ಷನ್ 17A ಪ್ರಕಾರ ತನಿಖೆಗೆ ಅನುಮತಿ ನೀಡಿದ್ದಾರೆ, ಭಾರತೀಯ ನ್ಯಾಯ ಸಂಹಿತೆ 218 ಪ್ರಕಾರ ತಿರಸ್ಕರಿಸಲಾಗಿದೆ ಅಂತ ಹೇಳೋದನ್ನು 5 ನಿಮಿಷ ಸಮಯ ತಗೋತಾರೆ ಹೇಳಲಿಕ್ಕೆ. ಯಾಕೆ ಅಂದರೆ ಒಳಗಡೆ ಮನುಷ್ಯ ಅನ್ನೋರಿಗೆ ಆತ್ಮಸಾಕ್ಷಿ ಅನ್ನೋದು ಕಾಡ್ತಾ ಇರುತ್ತೆ. ನೋಡಿ, ಜೀವನ ತಾಂತ್ರಿಕವಾಗಿ ನಡೆಯೋದಿಲ್ಲ, ಸಂವಿಧಾನಾತ್ಮಕವಾಗಿ ನಡೆಯೋದಿಲ್ಲ, ಯಾವುದೇ ರೂಲ್ಸು ರೆಗ್ಯುಲೇಷನ್ನಿಂದ ನಡೆಯೋದಿಲ್ಲ. ಅದು ಕೇವಲ ಆತ್ಮಸಾಕ್ಷಿಯಿಂದ ಮಾತ್ರ ನಡೆಯುತ್ತೆ. ನಾನು ನನ್ನ ಹೆಂಡತಿಗೆ ಬದ್ಧನಾಗಿರ್ತೇನೆ, ನನ್ನ ಮಕ್ಕಳಿಗೆ ತಂದೆ ಆಗ್ತೇನೆ, ತಂದೆ ತಾಯಿಗಳಿಗೆ ಮಗನಾಗ್ತೇನೆ. ಹಾಗಿರುವಾಗ ಯಾವ ಶಿಷ್ಟಾಚಾರವನ್ನು, ಯಾವ ಚಾರಿತ್ರ್ಯವನ್ನು, ಯಾವ ಶೀಲವನ್ನು ನಾವು ಉಳಿಸ್ಕೋಬೇಕು ಅಂತ ನಮ್ಮ ಮನಸ್ಸು ನಮಗೆ ಹೇಳ್ತಾ ಇರುತ್ತೆ. ಅದಕ್ಕೆ ಅನುಗುಣವಾಗಿ ನಡ್ಕೋತಾ ಇರ್ತವೆ ವಿನಃ ಅದಕ್ಕೆ ಯಾವುದೋ ಭಾರತೀಯ ದಂಡ ಸಂಹಿತೆ ಆಗಲಿ, ನ್ಯಾಯ ಸಂಹಿತೆ ಆಗಲಿ, ಸೆಕ್ಷನ್ಗಳಾಗಲಿ ಇರೋದಿಲ್ಲ. ಎಲ್ಲಿ ನಾನು ನನ್ನ ಕುಟುಂಬದವರೆದುರಿಗೆ, ನನ್ನ ಮಿತ್ರರೆದುರಿಗೆ ನಾನು ತಪ್ಪು ಮಾಡಿದ್ದೇನೆ ಅಂತ ಆಗುತ್ತೋ ಅನ್ನುವಂಥ ಧಾವಂತದಲ್ಲಿ ಜೀವನವನ್ನು ಸರಿಯಾಗಿ ನಡೆಸುವ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಯಾಕೆ ಈ ಉಪನ್ಯಾಸವನ್ನು ಹೇಳ್ತಾ ಇದ್ದೀನಿ, ಯಾಕೆ ಬೌದ್ಧಿಕ ಕೊಡ್ತಾ ಇದ್ದೀನಿ, ಯಾಕೆ ಜ್ಞಾನ ಹಂಚ್ತಾ ಇದ್ದೀನಿ ಅಂದರೆ, ಈಗ ಪ್ರಕರಣ ಇರುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿರುವಂಥದ್ದು ಅಂತ ದಯವಿಟ್ಟು ಪರಿಭಾವಿಸಬಾರದು. ಇದು ಸಿದ್ದರಾಮಯ್ಯ ಅವರ ಮೇಲಿದ್ದಂಥ ಕೇಸು. ಸಿದ್ದರಾಮಯ್ಯ ಅವರ ಪತ್ನಿಗೆ ಕೊಟ್ಟಂಥ ಸೈಟುಗಳು 2ಕ್ಕೆ 14, ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ. ಮುಖ್ಯಮಂತ್ರಿ ಆಗಿರುವುದರಿಂದ ತಮ್ಮ ಎಲ್ಲ ಅಧಿಕಾರವನ್ನು ಬಳಸಬಹುದು ಎನ್ನುವಂಥ ಗುಮಾನಿ, ಸಂದೇಹ, ಜೊತೆಗೆ ಇಂಥದೊಂದು ಆರೋಪಕ್ಕೆ ಒಳಗಾಗಿರುವುದರಿಂದ, ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿರುವುದರಿಂದ ಅದಕ್ಕೆ ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ. ಸಿದ್ದರಾಮಯ್ಯನವರು ಭ್ರಷ್ಟ ಅಂತ ಯಾವ ರಾಜಕಾರಣಿಯೂ ಹೇಳೋದಿಲ್ಲ. ಆತ ಶುದ್ಧ ಹಸ್ತ ಅಂತ ಹೇಳೋದಿಲ್ಲ, ಆದರೆ ಭ್ರಷ್ಟ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಅವರ ಮೇಲೆ ಇಡೀ 40 ವರ್ಷದ ರಾಜಕೀಯ ಜೀವನದಲ್ಲಿ ಆ ರೀತಿ ಘನವಾದಂಥ, ಘೋರವಾದಂಥ ಯಾವುದೇ ಭ್ರಷ್ಟಾಚಾರ ಪ್ರಕರಣಗಳು ಅವ್ರ ಮೇಲೆ ಇಲ್ಲ. ಅವರ ಜೀವನದ ಸಂಧ್ಯಾಕಾಲದಲ್ಲಿ ಈಗ ಅವರ ಮೇಲೆ ಇಂಥದ್ದೊಂದು ಬಹಳ ದೊಡ್ಡದಾದಂಥ ಆರೋಪ ಬಂದಿದೆ, ಕಳಂಕದಾಯಕವಾದಂಥ ಆರೋಪ ಬಂದಿದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಗೆ ನಡೆದುಕೊಳ್ಳಬೇಕು ಅನ್ನೋದು ಬಹಳ ಮುಖ್ಯವಾದಂಥದ್ದು. ಅವರ ಪತ್ನಿ ಎಲ್ಲಿಯೂ ಬರೋದೇ ಇಲ್ಲ, ಹೊರಗಡೆ ಹೋಗೋದಿಲ್ಲ, ಎಲ್ಲಿಯೂ ದೇವಸ್ಥಾನಕ್ಕೆ ಒಬ್ಬರೇ ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ಇನ್ನಿಲ್ಲದ ಹಾಗೆ ಸಮಜಾಯಿಷಿಯನ್ನು ನೀಡ್ತಾ ಇದ್ರು. ನೋಡಿ, ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬರ್ತದೆ. ಕ್ಯಾನ್ಸರ್ ಬಂದಂಥ ವ್ಯಕ್ತಿ ಜೀವನದಲ್ಲಿ ಕುಡಿದಿಲ್ಲ, ಸಿಗರೇಟ್ ಸೇದಿಲ್ಲ, ಮಡ್ಡಿ ಮಾಂಸವನ್ನು ತಿಂದಿಲ್ಲ, ಯಾವುದೇ ಗುಟ್ಕಾ ಹಾಕಿಲ್ಲ, ಆದರೂ ಆತನಿಗೆ ಕ್ಯಾನ್ಸರ್ ಬಂದಿದೆ ಅಂತಂದರೆ ಆತ ಚಿಕಿತ್ಸೆಗೆ ಒಳಗಾಗಬೇಕು, ಇನ್ವೆಸ್ಟಿಗೇಷನ್ಗೆ ಒಳಗಾಗಬೇಕು. ಅದೆಲ್ಲ ಮಾಡಿಲ್ಲ, ಆದ್ದರಿಂದ ಆತ ಸರಿ ಅಂತ ಹೇಳಲಿಕ್ಕಾಗೋದಿಲ್ಲ, ಆತ ಕ್ಯಾನ್ಸರ್ ಮುಕ್ತ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ಸಿದ್ದರಾಮಯ್ಯನವರ ಪತ್ನಿಯ ಮೇಲೆ ಈ ರೀತಿಯಾದಂಥ ಆರೋಪ ಬಂದ ಸಂದರ್ಭದಲ್ಲಿ ಅವರು ಸಹಿ ಹಾಕಿಲ್ಲ ಅಥವಾ ಅವರು ಇದರಲ್ಲಿ ಭ್ರಷ್ಟರಲ್ಲ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಅವರಿಗೆ ಈ ರೀತಿಯಾದಂಥ ಸವಲತ್ತು ದೊರಕಿಬಿಟ್ಟಿದೆ. ಅವರು ಗಂಡನ ಅಧಿಕಾರವನ್ನು ಬಳಸಿಕೊಂಡಿದ್ದಾರೋ ಬಳಸಿಕೊಂಡಿಲ್ಲವೋ, ಅವರಿಗೆ ಗೊತ್ತಿದ್ದು ಕೊಟ್ಟಿದ್ದಾರೋ, ಸೈಟು ಗೊತ್ತಿಲ್ಲದೆ ಕೊಟ್ಟಿದ್ದಾರೋ, ಏನು ಬೇಕಾದರೂ ಇದ್ದರೂ ಕೂಡ ಪರೋಕ್ಷವಾಗಿ ಅವರು ಕೂಡ ಇದರಲ್ಲಿ ಭಾಗೀದಾರರು ಅಂತ ಹೇಳುತ್ತೆ. ಅವರ ಗಂಡನೇ ಈ ರಾಜ್ಯದ ಮುಖ್ಯಮಂತ್ರಿ ಅನ್ನೋದು ಇಲ್ಲಿ ಭಾಳ ಮುಖ್ಯವಾದಂಥ ವಿಚಾರ.
ಇಲ್ರಿ ತುಂಬ ಒಳ್ಳೆಯವರು ಒಂದು ಸಲ ಎಡು ಬಿಟ್ಟಿದ್ದಾರೆ, ಹಾಗೆಲ್ಲ ಆಗಲ್ಲ ಜೀವನದಲ್ಲಿ. ಡಿ ಕೆ ಶಿವಕುಮಾರ್ ಅವರು ಏನು ಬೇಕಾದರೂ ಸಮಜಾಯಿಷಿಗಳನ್ನು ಕೊಡ್ತಾರೆ. ಈ ಬಾರಿ ಅತಿ ದೊಡ್ಡದಾದಂಥ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸಿದವರು ಯಾರು ಅಂದರೆ ಇಬ್ಬರು. ಒಂದು ಸ್ನೇಹಮಯಿ ಕೃಷ್ಣ, ಇನ್ನೊಂದು ಟಿ ಜೆ ಅಬ್ರಹಾಂ. ಸ್ನೇಹಮಯಿ ಕೃಷ್ಣ ಅವ್ರದ್ದು ಇನ್ನೇನು ಬರುತ್ತೆ, ಅದರ ತೀರ್ಪು ಬರುತ್ತೆ, ನಮ್ಮ ಈ ವಿಡಿಯೋ ಆಗೋದ್ರೊಳಗೂ ಬರಬಹುದು, ಆಮೇಲೂ ಬರಬಹುದು. ಒಟ್ಟು ವಿಷಯದಲ್ಲಿ ಒಂದು ಹೋರಾಟದಲ್ಲಿ ಇಬ್ಬರು ಪಕ್ಷಕ್ಕೆ ಸಂಬಂಧಪಡಲಾರ್ದಂತೂ ಯಾವುದೇ ರಾಜಕೀಯ ವ್ಯಕ್ತಿಗಳಲ್ಲದವರು ಒಂದು ಪ್ರಕರಣವನ್ನು ಬಯಲಿಗೆಳೆದಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಅತ್ಯಂತ ಜವಾಬ್ದಾರಿಯುತವಾದಂಥ ತೀರ್ಪನ್ನು ಕೊಟ್ಟವರು ಆನರೇಬಲ್ ಜಸ್ಟಿಸ್ ನಾಗಪ್ರಸನ್ನ ಅವರು. ನಾಗಪ್ರಸನ್ನ ಅವರು ಯಾವ ರೀತಿ ಜಡ್ಜ್ಮೆಂಟ್ ಕೊಡಬಹುದು ಅಂತ ಎಲ್ಲರಿಗೂ ಭಾಳ ದೊಡ್ಡ ಮಟ್ಟದ ಜಿಜ್ಞಾಸೆ ಇತ್ತು. ಏಕೆಂದರೆ ಹೈ ಪ್ರೊಫೈಲ್ ಕೇಸು, ಇಡೀ ದೇಶ ಇವರ ತೀರ್ಪಿಗಾಗಿ ಕಾಯ್ತಾ ಇದ್ದಂಥದ್ದು ನಿನ್ನೆ. ಆ ಸಂದರ್ಭದಲ್ಲಿ ಪಾಯಿಂಟ್ ನಂಬರ್ 1, 2, 3, 4, 5 ಹೀಗೆ ಅಂಶಗಳನ್ನು ಹೇಳ್ತಾ ಉಲ್ಲೇಖಿಸ್ತಾ ಯಾಕೆ ಈ ರೀತಿ ನಾನು ಅನುಮತಿಯನ್ನು ಕೊಟ್ಟಿದ್ದೇನೆ, ಯಾಕೆ ಇವರ ಸಿದ್ದರಾಮಯ್ಯನವರ ಏನು ವಕಾಲತ್ತಿದೆ, ಮೊಕದ್ದಮೆ ಇದೆ, ಅವರದ್ದು ಇದನ್ನು ಅರ್ಜಿಯನ್ನು ತಿರಸ್ಕರಿಸಿ ತನಿಖೆ ನಡೆಸಿ ಅಂತ ಏಕೆ ಆದೇಶ ಮಾಡ್ತಾ ತೀರ್ಪು ಕೊಡ್ತಾ ಇದ್ದೇನೆ ಅನ್ನೋದಕ್ಕೆ ಅವರು ಎಲ್ಲ ಅಂಶಗಳನ್ನು ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಮುಖ್ಯಮಂತ್ರಿ ಪತ್ನಿಗೆ ಸಿಕ್ಕಿದ್ದು, ಪತ್ನಿಗೆ ಸಿಗಬೇಕಾದಂಥ 2 ಸೈಟುಗಳ ಬದಲು 14 ಸೈಟುಗಳನ್ನ ಕೊಟ್ಟದ್ದು. ಮೂರನೇದ್ದು ಆ ಸೈಟುಗಳು ಸಿಟಿಯ ಸೆಂಟ್ರ್ನಲ್ಲಿ ಇರುವಂಥದ್ದು. ನಾಲ್ಕನೇದ್ದು ಪತ್ನಿ ಯಾರು ಇದರಿಂದ ಸವಲತ್ತನ್ನು ಪಡೆದಿದ್ದಾರೋ ಅವರ ಗಂಡ ಮುಖ್ಯಮಂತ್ರಿ ಆಗಿರುವುದು. 5ನೇದು ರಾಜ್ಯಪಾಲರ ಪಾತ್ರ ಇದರಲ್ಲಿ ಏನೂ ಇಲ್ಲ, ರಾಜ್ಯಪಾಲರು ತನಿಖೆ ಮಾಡಬೇಕಾಗಿಲ್ಲ ಮತ್ತು ಸಂಪುಟದ ಏನು ಗೊತ್ತುವಳಿ ಇದೆ ಅದನ್ನು ಪುರಸ್ಕರಿಸಬೇಕು ಅಂತ ಏನೂ ಇಲ್ಲ ಅನ್ನೋದು. ಮೇಲ್ನೋಟಕ್ಕೆ ಈ ರೀತಿಯಾದಂಥ ಒಂದು ಹಗರಣದ ಸಂದರ್ಭದಲ್ಲಿ ಅದಕ್ಕೆ ತನಿಖೆಗೆ ಆದೇಶ ಕೊಡಬಹುದಾದಂಥ ಅಧಿಕಾರವನ್ನು ರಾಜ್ಯಪಾಲರು ಹೊಂದಿರುವಂಥದ್ದು. ಎಲ್ಲವನ್ನ ಎಳೆ ಎಳೆಯಾಗಿ ಜಸ್ಟಿಸ್ ನಾಗಪ್ರಸನ್ನ ಹೇಳುವ ಮೂಲಕ ಈ ದೇಶದ ನ್ಯಾಯಾಂಗವನ್ನು ಎತ್ತಿ ಹಿಡಿದಿದ್ದಾರೆ ಆನರೇಬಲ್ ಜಸ್ಟಿಸ್ ನಾಗಪ್ರಸನ್ನ ಅವರು. ಏಕೆಂದರೆ ನಮ್ಮ ನ್ಯಾಯಾಂಗದ ಮೇಲೆ ವಿಶ್ವಾಸ ಇಡುವ ಮೂಲಕ ನಾವು ಸಮಾಜದಲ್ಲಿ ನಿರ್ಭೀತವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ನಾವು ಯಾರನ್ನೂ ನಂಬಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಕೋರ್ಟು ನಮ್ಮ ಮೊರೆಯನ್ನು ಕೇಳಬೇಕು. ಇಷ್ಟು ದಿವಸ ಇವರೆಲ್ಲ ಏನು ಹೇಳ್ತಾ ಇದ್ರು, ರಾಜ್ಯಪಾಲರು BJP ಏಜೆಂಟ್ರಾಗಿದ್ದಾರೆ, ಅವರನ್ನು ಇಲ್ಲಿಂದ ಓಡಿಸ್ಬೇಕು, ಅವರು ಇಲ್ಲಿ ಇರಬಾರದು. ನೋಡಿ ಹೇಗಿದೆ. ಯಡಿಯೂರಪ್ಪನ ಸಂದರ್ಭದಲ್ಲಿ ರಾಜ್ಯಪಾಲರು ವಿಪಕ್ಷದವರು ಹೇಳಿದ ಹಾಗೆ ಕೇಳಬೇಕು. ಆದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ಬಳಸಿಕೊಳ್ಳಬಾರ್ದು. ಇದು ಯಾವ ಆಷಾಢಭೂತಿತನ, ಇದ್ಯಾವ ವೈರುಧ್ಯ, ಇದ್ಯಾವ ವಿರೋಧಾಭಾಸ. ಆ ಸ್ಥಾನದಲ್ಲಿ ಕುಳಿತ ವ್ಯಕ್ತಿ ತಾನು ತನ್ನ ವಿವೇಚನೆಗೆ ತಕ್ಕ ಹಾಗೆ ತನಿಖೆಗೆ ಆದೇಶವನ್ನು ಕೊಡ್ತಾರೆ. ಅದಕ್ಕೆ ನೀವು ಪ್ರಾಸಿಕ್ಯೂಷನ್ನು, ತನಿಖೆ, ಬೇರೆ ಬೇರೆ ಹೆಸರುಗಳಲ್ಲಿ ತಾಂತ್ರಿಕವಾಗಿ ಅದನ್ನು ಹೇಳ್ತಾ ಹೋಗ್ತೀರಿ. ಆದರೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯದಾದಂಥ ಒಂದು ನರೇಟಿವ್ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತು ಅಂತಂದರೆ, ಸ್ವತಃ ರಾಜ್ಯಪಾಲರೇ ಈ ಪ್ರಕರಣದ ಮುಖ್ಯವಾದಂಥ ಆರೋಪಿ ಅನ್ನುವ ರೀತಿಯಲ್ಲಿ ಇಷ್ಟು ದಿವಸ ಬಿಂಬ್ತಾ ಹೋಯಿತು. ಯಾವಾಗ ಸ್ವತಃ ಹೈಕೋರ್ಟು ಈ ರೀತಿಯದಾದಂಥ ತೀರ್ಪನ್ನು ಕೊಡುತ್ತೆ, ಆವಾಗ ಸಿದ್ದರಾಮಯ್ಯನವರು ಕಕ್ಕಾಬಿಕ್ಕಿ ಆಗ್ತಾರೆ. ಅವರು ಹೇಳಿದ ಮೊದಲ ಉತ್ತರವೇನು? ನಾನು ರಾಜೀನಾಮೆ ಕೊಡೋದಿಲ್ಲ. ನೋಡಿ ಹೇಗಿದೆ. ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ನಾವು ತಂದೆಗೆ ಮಗ ಆಗ್ತೀವಿ, ಮಗನಿಗೆ ತಂದೆ ಆಗ್ತೀವಿ, ಗಂಡನಿಗೆ ಹೆಂಡತಿ ಆಗ್ತೀವಿ, ಹೆಂಡತಿಗೆ ಗಂಡ ಆಗ್ತೀವಿ. ಎಲ್ಲರೂ ನಮ್ಮ ನಮ್ಮ ಪಾತ್ರವನ್ನು ಆದರ್ಶಮಯವಾಗಿ ನಿಭಾಯಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ನಿಮಗೆ 90ರ ದಶಕದಲ್ಲಿ ನಡೆದಂಥ ಜೈನ್ ಹವಾಲಾ ಪ್ರಕರಣ ನೆನಪಿರಬೇಕು. ಭಾಳ ದೊಡ್ಡ ಮಟ್ಟದಲ್ಲಿ ಬಿಂಬಿತವಾದಂಥ ಕೇಸು. ಇಡೀ ಭಾರತದ ರಾಜಕಾರಣದಲ್ಲಿ ಅಂಥದ್ದೊಂದು ದೊಡ್ಡ ಹಗರಣವನ್ನು ಆ ಕಾಲಘಟ್ಟದಲ್ಲಿ ಯಾರೂ ಕೇಳಿರಲಿಲ್ಲ. ಆವಾಗ LK ಅಡ್ವಾಣಿಯವರ ಹೆಸರು ಆ ಡೈರಿಯಲ್ಲಿದೆ ಅಂತ ಬರುತ್ತೆ. ವಿನೀತ್ ನಾರಾಯಣ್ ಅಂತೇಳಿ ಅದ್ರ ಬಗ್ಗೆ ಬೆಳಕನ್ನು ಚೆಲ್ಲಿದಂಥ ಮನುಷ್ಯ. LK ಅಡ್ವಾಣಿಯವರು ಮೊಟ್ಟ ಮೊದಲು ಮಾಡಿದ ಕೆಲಸ ಏನು ಅಂತಂದರೆ ರಾಜೀನಾಮೆಯನ್ನು ನೀಡಿದ್ದು. ಸ್ವತಃ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ, ರಾಜೀನಾಮೆ ಕೊಡಬೇಡಿ ಅಂತ. ನಿಮ್ಮ ಪಾತ್ರ ಏನೂ ಇಲ್ಲ ಇದರಲ್ಲಿ, ಯಾರೋ ಒಂದು ಬರೆದದ್ದಕ್ಕೋಸ್ಕರ ನೀವು ಈ ರೀತಿ ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ. ಏಕೆಂದರೆ ಸಾಕ್ಷ್ಯಾಧಾರಗಳೇ ಇಲ್ಲ. ಯಾರೋ ಒಂದು ಇನಿಷಿಯಲ್ ಬರೆದ ತಕ್ಷಣ ಅಂತ ಆರೋಪಿ ಅಂತ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಾಕ್ಷ್ಯಾಧಾರಗಳು ಬೇಕಾಗ್ತವೆ, ರಾಜೀನಾಮೆ ಕೊಡಬೇಡಿ. ಇಲ್ಲ, ನಾನು ರಾಜಕಾರಣದಲ್ಲಿ ಶುಭ್ರನಾಗಿರಬೇಕು ಅಂತ ಬಂದಂಥ ವ್ಯಕ್ತಿ, ನಾನು ರಾಜೀನಾಮೆಯನ್ನು ಕೊಡ್ತೇನೆ. ಅಷ್ಟೇ ಅಲ್ಲ, ನನ್ನ ಮೇಲಿನ ಆರೋಪ ನಿರಾಧಾರ ಅಂತ ಸಾಬೀತಾಗುವವರೆಗೆ ಚುನಾವಣೆಗೂ ನಿಲ್ಲೋದಿಲ್ಲ, ಸಂಸತ್ತಿನ ಒಳಗೂ ಕಾಲಿಡೋದಿಲ್ಲ ಅಂತ. ಇದೇ ಭಾರತ ದೇಶದಲ್ಲಿ ಇದೇ ಕಾಲಘಟ್ಟದಲ್ಲಿ ನಡೆದಂಥ ಘಟನೆ ಇದು.
ಯಾವತ್ತೋ ಶಿಲಾಯುಗದಲ್ಲಿ ನಡೆದಂಥ ಘಟನೆ ಅಲ್ಲ, ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಅಲ್ಲ. ನಾನು ರಾಮನನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇಲ್ಲ, ತನ್ನ ಪತ್ನಿಯನ್ನು ಅಗ್ನಿಪ್ರವೇಶ ಮಾಡಿಸಿದ ಅಂತ ಹಳೇ ಕಥೆಯನ್ನು ಎಲ್ಲರೂ ಹೇಳಿದ್ದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇದೇ ರಾಜಕಾರಣದಲ್ಲಿ ಇದೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೆದಂಥ ಘಟನೆ. ಅವಾಗ ವಿ ಸಿ ಶುಕ್ಲಾ ಮೇಲಿತ್ತು, 100 ಜನ ರಾಜಕಾರಣಿಗಳ ಮೇಲೆ ಇದ್ದಂಥ ಕೇಸ್ ಅದು. ಮಾತಿನ ಹಾಗೆ ನಡ್ಕೋತಾರೆ ಎಲ್ ಕೆ ಅಡ್ವಾಣಿಯವರು. ಇವತ್ತು ಎಲ್ ಕೆ ಅಡ್ವಾಣಿಯವ್ರನ್ನ ನಾವು ಯಾಕೆ ಉಲ್ಲೇಖ ಮಾಡ್ತೀವಿ? ಯಾಕೆಂದರೆ ಯಾವ ಸಂದರ್ಭದಲ್ಲಿ ಸಂದಿಗ್ಧ ಸ್ಥಿತಿಯಲ್ಲಿ ಆತ ತನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಂಡ್ರೋ ಅದು ಈ ದೇಶದ ರಾಜಕಾರಣದಲ್ಲಿ ಮಾದರಿಯಾಗಿ ನಿಲ್ಲುತ್ತೆ. ಪಕ್ಷ ಯಾವುದಾದ್ರೂ ಇರಲಿ, ಪಕ್ಷವನ್ನು ಬಿಟ್ಬಿಡಿ. ಇದೇ ಕೆಲಸವನ್ನು ಕಾಂಗ್ರೆಸ್ನಲ್ಲಿದ್ದು ಎಲ್ ಕೆ ಅಡ್ವಾಣಿಯವರು ಈ ಕೆಲಸ ಮಾಡಿದ್ರು. ಎಲ್ ಕೆ ಅಡ್ವಾಣಿಯವರು ನಾವು ಹೊಗಳಲೇಬೇಕು. ಆದರೆ ಸಿದ್ದರಾಮಯ್ಯನವರಿಂದ ಇದನ್ನು ಯಾಕೆ ನಾವು ನಿರೀಕ್ಷೆ ಮಾಡ್ತೀವಿ? ಸಿದ್ದರಾಮಯ್ಯನವರಿಂದ ಇದನ್ನು ಯಾಕೆ ನಿರೀಕ್ಷೆ ಮಾಡ್ತೀವಿ ಅಂದರೆ, ಉಳಿದ ಎಲ್ಲ ರಾಜಕಾರಣಿಗಳಿಗಿಂತ ಈತ ವಾಸಿ ಅನ್ನುವಂಥ ಕಾರಣಕ್ಕೋಸ್ಕರ. ಈತ ಸಮಾಜಮುಖಿ, ಈತ ಶುಭ್ರನಿರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಶುಭ್ರ ಅಂತ ಹೇಳ್ತಾ ಇಲ್ಲ, ಶುಭ್ರನಿರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಈ ವ್ಯವಸ್ಥೆಯಲ್ಲಿ ಕೂಡ ಅಧಿಕಾರಕ್ಕೆ ಅಂಟಿಕೊಳ್ಳಲೇಬೇಕು ಅನ್ನುವಂಥ ಹಠ ಇರಲಾರದ ಮನುಷ್ಯ, ಹೋರಾಟದ ಮೂಲಕ ರಾಜಕಾರಣ ಮಾಡುವ ಮನುಷ್ಯ, ನುಡಿದಂತೆ ನಡಿಲಿಕ್ಕೆ ಪ್ರಯತ್ನ ಮಾಡುವ ಮನುಷ್ಯ ಅನ್ನುವಂಥ ಕಾರಣಕ್ಕೋಸ್ಕರ ಈತ ರಾಜೀನಾಮೆಯನ್ನು ಕೊಡಲಿ ಅಂತ ನಿರೀಕ್ಷೆ ಮಾಡೋದು. ಯಾರೋ ಭಾರತೀಯ ಜನತಾ ಪಾರ್ಟಿಯವ್ರು ಕೇಳಿದರು, ಯಾರೋ ಎಚ್ ಡಿ ಕುಮಾರಸ್ವಾಮಿ JDSನವ್ರು ಕೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಇವರು ರಾಜೀನಾಮೆ ಕೊಡಬೇಕಾಗಿಲ್ಲ. BJP ಅವ್ರು ಕೇಳದೇ ಇರಲಿ, JDS ಅವ್ರು ಕೇಳದೇ ಇರಲಿ, ಕಾಂಗ್ರೆಸ್ಸಿನ ಹೈಕಮಾಂಡ್ ಕೇಳದೇ ಇರಲಿ, ಎಲ್ಲದಕ್ಕಿಂತ ಮುಂಚೆ ಯಾವಾಗ ತೀರ್ಪು ಬರುತ್ತೋ ಆನರಬಲ್ ಜಸ್ಟಿಸ್ ನಾಗಪ್ರಸನ್ನ ತೀರ್ಪನ್ನು ಕೊಡ್ತಾರೆ. ಕೊಟ್ಟು 10 ಸೆಕೆಂಡ್ ಒಳಗಡೆ ಇವರೇನಾದರೂ ಮೇಲ್ ಮಾಡಿದರೆ ರಾಜೀನಾಮೆ ಕೊಡ್ತಾ ಇದ್ದೀನಿ ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ ಹೇಳಿದರೆ ಶಬಾಷ್ ಅಂತ ಹೇಳ್ತಿದ್ದಾನೆ ಸಿದ್ದರಾಮಯ್ಯನವ್ರಿಗೆ. ಈಗ ಸಂಜೆ 7 ಗಂಟೆಗೆ ನಿನ್ನೆ KC ವೇಣುಗೋಪಾಲ್ ಫೋನ್ ಮಾಡಿ ಸಿದ್ದರಾಮಯ್ಯನವರು ನೀವು ರಾಜೀನಾಮೆ ಕೊಡಬೇಕಾದ ಅಗತ್ಯ ಇಲ್ಲ, ಯಾಕೆಂದ್ರೆ ನಾಳೆ ನಿಮ್ಮ ಬದಲು ಇನ್ನೊಬ್ಬ ರಾಜಕಾರಣಿ ಅಂತಂದಲ್ಲಿ ಕೂಡಿಸ್ತೀವಿ, ಯಾರೋ DK ಶಿವಕುಮಾರ್ನ ಯಾರೋ ಕೂಡಿಸ್ತೀವಿ, ಅವ್ರ ಮೇಲೂ ಇದೇ ರೀತಿಯ ಕಳಂಕ ಬರುತ್ತೆ, ಅವರು ಭ್ರಷ್ಟ ಅಂತ ಅವ್ರ ಮೇಲೆ ತನಿಖೆಗೆ ಬರುತ್ತೆ, ಆ ಸಂದರ್ಭದಲ್ಲಿ ಮತ್ತೆ ಅವ್ರು ರಾಜೀನಾಮೆ ಕೊಡಬೇಕಾಗತ್ತೆ, ಇದೊಂದು ಪರಂಪರೆ ಆಗಿಬಿಡುತ್ತೆ, ಆದ್ದರಿಂದ ನೀವು ರಾಜೀನಾಮೆ ಕೊಡಬೇಕಾಗಿಲ್ಲ, ಹೈಕಮಾಂಡ್ ನಿಮ್ಮ ಪರವಾಗಿ ನಿಂತಿದೆ, ಬೆನ್ನಿಗೆ ನಿಂತಿದೆ ಅಂತ ಹೇಳ್ತಾರೆ. ಹೇಳಿದ ಮೇಲೆ ನಿಟ್ಟುಸಿರು ಬಿಡ್ತಾರೆ ಸಿದ್ದರಾಮಯ್ಯನವರು. ಅದು ರಾಜಕೀಯ. KC ವೇಣುಗೋಪಾಲ್ ಹೇಳಿದ ಪಾಯಿಂಟ್ಗಳೇನಿದೆ ಅಲ್ಲ, ಅಂಶಗಳು, ಅದು ರಾಜಕೀಯ, ಅದು ಬಿಟ್ಬಿಡಿ ಅದನ್ನ. ಆದರೆ ಕರ್ನಾಟಕದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಅಂದರೆ ಆ ವ್ಯಕ್ತಿ ಬೇರೆ ಯಾರು ಹೇಳ್ತಾರೋ ಯಾರು ಬಿಡ್ತಾರೋ, ಯಡಿಯೂರಪ್ಪ ಏನು ಹೇಳಿದ್ರು, ವಿಜಯೇಂದ್ರ ಏನು ಹೇಳಿದ್ರು, ಕುಮಾರಸ್ವಾಮಿ ಏನು ಹೇಳಿದ್ರು, ಇನ್ನೊಬ್ರು ಯಾರು ಏನು ಹೇಳಿದ್ರು, ಅದಲ್ಲ ಪ್ರಶ್ನೆ. ಸಿದ್ದರಾಮಯ್ಯನವ್ರಿಗೆ ಏನು ಅನ್ನಿಸ್ತು? 14 ಸೈಟ್ ಬಂದಿರೋದು ನಿಜ, 2 ಸೈಟಿಗೆ ಬದಲಿ 14 ಸೈಟಿಗೆ ವ್ಯತ್ಯಾಸ ಆಗಿದ್ದು ನಿಜ, ಬದಲಾವಣೆ ಮಾಡಿಸಿದ್ದು ನಿಜ, ಅವರ ಮಗನೇ ಸಭೆಯಲ್ಲಿ ಕೂತದ್ದು ನಿಜ, ಆತ ಮಾತಾಡಿದ್ನೋ ಬಿಟ್ಟನೋ ಅನ್ನೋದು ಬೇರೆ ವಿಚಾರ. ಅದನ್ನು ಸ್ವತಃ ಜಡ್ಜ್ ಅವರು ಅಬ್ಸರ್ವೇಷನಲ್ಲಿ ಬರೆದಿದ್ದಾರೆ, ಪಾಯಿಂಟಲ್ಲಿ ಹಾಕಿದ್ದಾರೆ. ಕೊಟ್ಟು ಮತ್ತೆ ಬಂದು ವಿಧಾನಸೌಧದಲ್ಲಿ ಗೆದ್ದ ದಿವಸ ಮತ್ತೆ ಇವರು ನಿರ್ದೋಷಿ ಅಂತ ಸಾಬೀತಾದ ದಿನ ಬಂದು ಕೂತಿದ್ರೆ ಇವರಿಗೆ ಗಂಡು ಅಂತ ಹೇಳ್ತಿದ್ರು. ಕರ್ನಾಟಕದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನಿಗಿಂತ ಇನ್ನೊಬ್ಬ ರಾಜಕಾರಣಿ ಇಲ್ಲ ಅಂತ ಹೇಳ್ತಿದ್ರು. ಆದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡದಿರುವುದನ್ನೇ ಭಾಳ ದೊಡ್ಡದಾದಂಥ ಸಾಧನೆ ಎನ್ನುವುದರ ರೀತಿಯಲ್ಲಿ ಬಿಂಬಿಸ್ಕೊತಾ ಇದ್ದಾರೆ. ಅಷ್ಟೇ ಅಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಪಿತೂರಿ ನಡೀತಾ ಇದೆ, ಪಿತೂರಿಗೆ ನಾನು ಬಗ್ಗೋದಿಲ್ಲ, ಹೋರಾಟ ಮಾಡ್ತೀನಿ. ಹೋರಾಟ ಮಾಡಿ ಎಲ್ಲಿ? ತನಿಖೆಯ ಹಂತದಲ್ಲಿ ಹೋರಾಟ ಮಾಡಿ. ರಾಜೀನಾಮೆ ಕೊಡದೆ ಹೋರಾಟ ಮಾಡ್ತೀನಿ ಅಂತ ಹೇಳಿದರೆ ಅರವಿಂದ್ ಕೇಜ್ರಿವಾಲ್ಗೂ ನಿಮಗೂ ವ್ಯತ್ಯಾಸವೇ ಇರೋದಿಲ್ಲ. ಅರವಿಂದ್ ಕೇಜ್ರಿವಾಲ್ ಇಡೀ ದಿಲ್ಲಿ ರಾಜ್ಯಕ್ಕೆ, ಅರೆಶಾಸಿತ ರಾಜ್ಯ ಬಿಡಿ, ಅದು 5.5 ತಿಂಗಳುಗಳ ಕಾಲ ಮೋಸ ಮಾಡಿದರು. ಜನರಿಂದ ಓಟನ್ನು ಪಡೆದು ಜೈಲಿನಲ್ಲಿದ್ದು ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಟ್ಟ ಮನುಷ್ಯ. ಹೊರಗಡೆ ಬಂದ ಮೇಲೆ ರಾಜೀನಾಮೆ ಕೊಟ್ಟರು, ಅವೆಲ್ಲ ರಾಜಕೀಯ ಬಿಡಿಯೋದು. ಮುಂದೆ ಚುನಾವಣೆ ಇದೆ, ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಅವರ ಎಲ್ಲ ಯುಕ್ತಿಗಳು ಕುಯುಕ್ತಿಗಳು ನಡೀತಾ ಇರ್ತವೆ. ಆದರೆ ಒಬ್ಬ ವ್ಯಕ್ತಿ ಆಯ್ಕೆಯಾದ ಮೇಲೆ, ಆತನ ಮೇಲೆ ಆರೋಪ ಬಂದ ಮೇಲೆ, ಆತ ಜೈಲಿಗೆ ಹೋದ ಮೇಲೆ ರಾಜೀನಾಮೆ ಕೊಡದೆ ಜೈಲಿನಲ್ಲಿ ಇದ್ಕೊಂಡು ಆದೇಶ ಕಳಿಸುವ ಪ್ರಯತ್ನ ಮಾಡುವುದು ಮತ್ತು ನಾನು ರಾಜೀನಾಮೆ ಕೊಡೋದಿಲ್ಲ, ನನ್ನ ವಿರುದ್ಧ ನರೇಂದ್ರ ಮೋದಿ ಅಮಿತ್ ಶಾ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳೋದಿದೆಯಲ್ಲ, ಅದು ಜನರಿಗೆ ಮಾಡುವಂಥ ಮೋಸ, ನರೇಂದ್ರ ಮೋದಿ ಅಮಿತ್ ಶಾಗಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡದೆ ಹೋದರೆ ಅವರಿಗೆ ಅವರು ಮಾಡಿಕೊಳ್ಳುವಂಥ ಮೋಸ ಇದು, ಬೇರೆ ಯಾರಿಗೂ ಮಾಡೋ ಮೋಸ ಅಲ್ಲ. ಸಿದ್ದರಾಮಯ್ಯನವರೇ, ಈಗಲಾದರೂ ವಿಚಾರ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.